ಮನೆಗಳನ್ನು ಅಂತ ಇರುತ್ತೆ, ಗ್ರಹಗಳು ಅಂತ ಇರುತ್ತೆ. ಎರಡು ಜ್ಯೋತಿಷದಲ್ಲಿ ಎರಡು ಸಪ್ರೇಟ್ ಸಬ್ಜೆಕ್ಟು. ಹಣ ಉಳಿಸೋಕ್ಕಾಗದೇ ಇರತಕ್ಕಂಥ 3 ಮನೆಗಳು, 5ನೇ ಮನೆ, 8ನೇ ಮನೆ, 12ನೇ ಮನೆ. ಇದು ದಶದಲ್ಲಿ ಬಂದಾಗ, 5ನೇ ಮನೆ ದಶ ಬಂದಾಗ ಅಥವಾ 8ನೇ ಮನೆ ದಶ ಇದ್ದಾಗ, ಅಂದರೆ ಆ ಸ್ಕ್ರಿಪ್ಟ್ ಅಂತ ನಾವು ಕರಿತೀವಿ. ಈಗ ನಾವೇನು ಸ್ಕ್ರೀನಲ್ಲಿ ತೋರಿಸ್ತೀವಿ, ಆ ಸ್ಕ್ರೀನಲ್ಲಿ ಯಾರ್ದೋ ಒಬ್ಬರದು ಹಣಕಾಸಿಲ್ಲ, ಜಾಬ್ ಇಲ್ಲ ಅಂದಾಗ ಹಣಕಾಸಿನ ಕಾಂಬಿನೇಷನ್ ಬಂದರೆ ಜಾಬ್ ಸಿಗುತ್ತೆ. ಹಣಕಾಸಿನ ಕಾಂಬಿನೇಷನ್ ಬಂದಿಲ್ಲ ಅಂದರೆ ಜಾಬೇ ಸಿಗಲ್ಲ. ಜ್ಯೋತಿಷ್ಯದ ಮೂಲ ಈ ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲೇ ಇರೋದು. ಈ 4ರಲ್ಲೇ ಎಲ್ಲರಿಗೂ ಕೂಡ ಸುಖ, ಸಂತೋಷ, ಕಷ್ಟ, ದುಃಖ ಎಲ್ಲ ಈ 4ರಲ್ಲೇ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ರಲ್ಲೇ ಇರೋದು. ಮಾನಸಿಕವಾಗಿ ಸ್ವಲ್ಪ ಸಮತೋಲನ ಬಂದು ಕಂಟ್ರೋಲ್ ಬರಬೇಕು ಅಂದರೆ ಈ ಯಂತ್ರವನ್ನು ಬರಿಬೇಕು. ಯಾವುದರಲ್ಲಿ ಅಂತಂದರೆ ರೆಡ್ ಇಂಕ್ ಪೆನ್ನಲ್ಲಿ ಬರಿಬೇಕು. ಇದೇ ರೀತಿ ಚೌಕಾಕಾರ ಹಾಕಿ ವೈಟ್ ಪೇಪರಲ್ಲಿ ಚಿಕ್ಕದ್ರಿಂದ ದೊಡ್ಡದು ಬರಬೇಕು. ಚಿಕ್ಕದ್ರಿಂದ ದೊಡ್ಡದೇನು ಅಂತಂದರೆ ಮೇಲೆ ನಾರ್ತಲ್ಲಿರ್ತಕ್ಕಂಥದ್ದು ಮೊದಲು 20 ಬರಿಬೇಕು. ಅದಾದಮೇಲೆ ಸೌತ್ ಈಸ್ಟಲ್ಲಿ 21 ಬರಿಬೇಕು. ಅದಾದಮೇಲೆ ವೆಸ್ಟಲ್ಲಿ 22 ಬರಿಬೇಕು. ಸೌತ್ ವೆಸ್ಟಲ್ಲಿ 23 ಬರಿಬೇಕು. ಬ್ರಹ್ಮಸ್ಥಾನದಲ್ಲಿ 24 ಬರುತ್ತೆ. ಆಮೇಲೆ ಈಶಾನ್ಯದಲ್ಲಿ 25 ಬರುತ್ತೆ. ಹಾಗೆ ಈಸ್ಟಲ್ಲಿ 26 ಬರುತ್ತೆ. ವಾಯುವ್ಯ ಮೂಲೆಯಲ್ಲಿ 27 ಬರುತ್ತೆ. ಹಾಗೆ ದಕ್ಷಿಣದಲ್ಲಿ 28 ಬರುತ್ತೆ. ಇದರ ವಿಶೇಷ ಏನು ಅಂತ ಹೇಳ್ತೀನಿ ಇವಾಗ. ನೀವು ಹೇಗೆ ಟೋಟಲ್ ಮಾಡಿದ್ರೂ ಕೂಡ ಕೇತು ಮತ್ತು ಚಂದ್ರರ ಸಂಖ್ಯೆ ಬರುತ್ತೆ. ಕೇತುವಿನ ಸಂಖ್ಯೆ 7, ಚಂದ್ರನ ಸಂಖ್ಯೆ 2. 72 ಟೋಟಲ್ ಮಾಡಿದ್ರೆ 72 ಬರುತ್ತೆ. ನೀವು ಹೇಗಾರು ಟೋಟಲ್ ಮಾಡಿ, ಹಿಂಗೆ ಮೇಲಾರು ಟೋಟಲ್ ಮಾಡಿ 72, ಮಧ್ಯದಲ್ಲಾರು ಟೋಟಲ್ ಮಾಡಿ 72. ಕರೆಕ್ಟಾಗಿದೆಯಮ್ಮ? 72 ಇದೆಯಾ ನೋಡಮ್ಮ. ಕೆಳಗಡೆ ಟೋಟಲ್ ಮಾಡಿದ್ರೆ 72. ಡಯಾಗ್ನಲಿ ಟೋಟಲ್ ಮಾಡಿ, ಈ ಕಡೆ ಡಯಾಗ್ನಲಿನೂ ಟೋಟಲ್ ಮಾಡಿ 72. ಇದನ್ನು ಬರೆದು ಸುಡಬೇಕು. ಇದು 21 ದಿವಸ ಸುಡಬೇಕು. ಇದನ್ನು ಪ್ರಾರಂಭ ಮಾಡ್ತಕ್ಕಂಥ ದಿವಸಗಳು ಬಂದು ಮಂಗಳವಾರ ಮಾಡ್ಬೋದು, ಶನಿವಾರ ಮಾಡ್ಬೋದು, ಭಾನುವಾರ ಮಾಡ್ಬೋದು ಸ್ಟಾರ್ಟ್ ಮಾಡ್ತಕ್ಕಂಥ ದಿವಸ. ಆದರೆ ಕಂಟಿನ್ಯೂಸ್ ಆಗಿ 21 ದಿವಸ ಮಾಡಿ ನೋಡಿ, ನಿಮಗೆ ಹಣ ಖರ್ಚು ಮಾಡೋದ್ರಲ್ಲಿ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ.